ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ. ಏನು ಇವತ್ತು ಹಸ್ಬೆಂಡ್ ಕರ್ಕೊಂಡ್ಬಂದಿದ್ದೀರಾ ಅಂತ ನೋಡ್ತಾ ಇದ್ದೀರಾ. ಇವತ್ತು ಇವ್ರಿಗೆ ಸುಮಾರು ಕ್ವಶನ್ಸ್ ಕೇಳಬೇಕು ಅಂತ ಇತ್ತು, ಹಂಗಾಗಿ Q&A ವಿಡಿಯೋ ಮಾಡೋಣ ಅಂತ. Q&A ವಿಡಿಯೋ ನನಗೆ ಕ್ವಶನ್ ಕೇಳಿದ್ರಲ್ಲ, ಅದನ್ನು ಆನ್ಸರ್ ಮಾಡಿದ್ದೀನಿ. ನಾನು ಇವರಿಗೆ ಇದು ನಾನೇನು ಕ್ವಶನ್ ಕೇಳ್ತೀನಿ ಇವ್ರಿಗೆ ಗೊತ್ತಿಲ್ಲ, ಓಕೆನಾ? ನಾನು ಏನು ಕೇಳಿದ್ರೆ ನೀವು ಹೇಳ್ಬೇಕು. ಓಕೆ, ಹೇಳ್ತೀರಾ? ಹೇಳ್ತೀನಿ. ಸರಿ, ನಿಜ ಹೇಳಬೇಕು. ನಿಜಾನೇ ಹೇಳ್ತೀನಿ. ಹಾಂ, ಸರಿ ಆಯಿತು. ನಾನು ಸುಮಾರು ದಿವಸದಿಂದ ಕ್ವಶನ್ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ನಿಮ್ಮ ಹತ್ರನೂ ಹಂಗೆ ಶೇರ್ ಮಾಡ್ಕೊಂಡು ಓಕೆ, ಫೋನ್ ಬಂತು, ಹಂಗಾಗಿ ಹೋಗಿದ್ದೆ. ಓಕೆ, ಫಸ್ಟ್ ಕ್ವಶನ್ ಬಂದು, ನಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ನಮ್ಮದು ಅರೇಂಜ್ ಮ್ಯಾರೇಜ್. ಓಕೆ, ಅರೇಂಜ್ ಮ್ಯಾರೇಜ್ ಆಗೋದಕ್ಕೆ ಫಸ್ಟು ಮನೆಯವರೆಲ್ಲ ನೋಡ್ತಾರಲ್ವಾ? ಹೌದು. ನೀನು ನನಗೆ ಒಂದು ಸೀನ್ ಹೇಳಿದ್ದೆ. ನೀನು ಬೆಂಗಳೂರಿಂದ ಬರಬೇಕಾದ್ರೆ ನಾನು ಒಂದು ದೇವಸ್ಥಾನದ ಹತ್ರ ಅದೇನೋ ಹೇಳಿದ್ದೆ ಸ್ಟೋರಿ. ಹೌದು. ನಿನ್ನ ಫ್ರೆಂಡ್ ಯೂಟ್ಯೂಬ್ ಫ್ರೆಂಡ್ಸಿಗೆ ನಿನ್ನ ಸ್ಟೋರಿ ಶೇರ್ ಮಾಡು. ಅದು ಫಸ್ಟ್ ಟೈಮ್ ನೋಡಕ್ಕೆ ಬಂದಾಗ ನಾನು ಗೊತ್ತಿರಲಿಲ್ಲ ಇವ್ರ ಊರು ನನಗೆ. ಹಂಗಾಗಿ ನಾನು ತಿಪ್ಟೂರಲ್ಲಿ ಇಳ್ಕೊಂಡು ಅಲ್ಲೊಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ಬರು ಆಟೋ ಡ್ರೈವರ್ ಕೇಳಿದ್ಕೆ, ಯಾವ ದೇವಸ್ಥಾನ ಅಂತ ಹೇಳ್ಬೇಕು? ಅದು ಕೋಟೆ ಆಂಜನೇಯ ಸ್ವಾಮಿ ಅಂತ. ಹಾಂ, ಅಲ್ಲಿ ನಾನು ಹೋಗಿ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತೊಗೊಂಡು ಆಟೋದವ್ರನ್ನ ಕೇಳಿದೆ. ಅಪ್ಪ ಅಮ್ಮ ಬರ್ತಾ ಇದ್ದೀನಿ ಅಂದರು. ಅವ್ರು ಬರೋದು ಲೇಟ್ ಆಗುತ್ತೆ ಅಂದರು. ಸೊ ಹಂಗಾಗಿ ನಾನು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ಸುಮ್ಮನೆ ಆಟೋದವ್ರನ್ನ ಕೇಳಿದೆ, ಈ ಊರು ಎಲ್ಲಿ ಬರುತ್ತೆ ಅಂತ. ಅವರು ಇಲ್ಲೇ ಬರುತ್ತೆ, 600 ರೂಪಾಯಿ ಕೊಡಿ ಬಿಡ್ತೀವಿ ಅಂದರು. ಇಲ್ಲ ಪರವಾಗಿಲ್ಲ, ಕೇಳಿದೆ, ಅಪ್ಪ ಅಮ್ಮ ಬರ್ತಾರೆ ಮನೆಯಿಂದ, ಹೋಗ್ತೀನಿ ಅಂತ ಹೇಳಿದೆ. ಆಮೇಲೆ ಬಂದು ನೋಡ್ಕೊಂಡು ಹೋಗಿ ನೋಡಿದ ತಕ್ಷಣ ಇಷ್ಟ ಆಯಿತು. ಮನೆ ಬ್ಯಾಕ್ಗ್ರೌಂಡ್ ಎಲ್ಲ ಇಷ್ಟ ಆಯಿತು. ಎಲ್ಲ ಒಳ್ಳೆ ಸಂಸ್ಕೃತಿ, ಒಳ್ಳೆ ಚೆನ್ನಾಗಿ ಗೌರವ ಕೊಡೋದು ಎಲ್ಲ ನನಗೆ ಇಷ್ಟ ಆಯಿತು. ಸೊ ಹಂಗಾಗಿ ನನಗೆ ಒಪ್ಕೊಂಡೆ. ಹೋಗ್ಬೇಕಾದ್ರೆ ನನ್ನ ಕಾರಲ್ಲಿ ಕೇಳಿದ್ರು, ಇಷ್ಟ ಆಯ್ತು ಅಂತ. ಇಷ್ಟ ಆಯಿತು, ಹುಡುಗಿ ಇಷ್ಟ ಆದರೆ ಮದುವೆ ಆಗ್ತೀನಿ ಅಂತ ಹೇಳಿದೆ. ಸೊ ಅವರ ಒಂದು 2 ದಿನ ಏನೂ ರಿಪ್ಲೈ ಬರಲಿಲ್ಲ. ಸೊ ಆಮೇಲೆ 4ನೇ ದಿನಕ್ಕೆ ಅವರೇ ಫೋನ್ ಮಾಡಿ ಹೇಳಿದ್ರು, ನಮಗೂ ಇಷ್ಟ ಆಗಿದೆ, ಮಾತುಕತೆ ಆಡೋಣ ಅಂತ ಹೇಳಿದ್ರು. ಹೀಗೆ ನಮ್ಮದು ಮದುವೆ ಸೆಟ್ ಆಯಿತು. ಓಕೆ, ನೀವೇನು ಓದಿರೋದು? ನಾವು ಡಿಪ್ಲೊಮೊ ಇಂಜಿನಿಯರಿಂಗ್ ಮಾಡಿದ್ದೀವಿ. ಬೆಂಗಳೂರಲ್ಲಿ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ, ಏರೋಸ್ಪೇಸ್ ಕಂಪ್ನಿಲಿ. ಓಕೆ, ಯುವರ್ ಫೇವ್ರೆಟ್ ಪ್ಲೇಸ್? ನನ್ನ ಫೇವ್ರೆಟ್ ಪ್ಲೇಸ್ ಬಂದು ಮೈಸೂರು. ಮೈಸೂರು. ಕಂಟ್ರಿ ಬಂದು ಲಂಡನ್. ಯುವರ್ ಡ್ರೀಮ್ ಪ್ಲೇಸ್? ನನ್ನ ಡ್ರೀಮ್ ಪ್ಲೇಸ್ ಬಂದು ನಾನು ಡೆಲ್ಲಿ ತಾಜ್ ಮಹಲ್ಗೆ ಹೋಗ್ಬೇಕು ಅಂತ ತುಂಬ ಆಸೆ ಇದೆ. ಡೆಲ್ಲಿ ತಾಜ್ ಮಹಲ್ ಅಲ್ಲ, ಅದು ಆಗ್ರಾದಲ್ಲಿ. ಅದೇ ಡೆಲ್ಲಿಲಿ ಬರೋ ಆಗ್ರಾದಲ್ಲಿರೋ ತಾಜ್ ಮಹಲ್ ಇಳ್ಕೊಂಡು ಹೋಗೋದು. ಸೊ ನಾನು ನನ್ನ ಹೆಂಡ್ತಿನೂ ಕರ್ಕೊಂಡು ಹೋಗ್ಬೇಕು ಅಂತ ತುಂಬ ಆಸೆ ಇದೆ. ಸೊ ಆದಷ್ಟು ಬೇಗ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಆ ಡ್ರೀಮ್ನ ಕಂಪ್ಲೀಟ್ ಮಾಡ್ಕೋಬೇಕು ನಾನು. ಸರಿ ಸರಿ, ಆಯಿತು. ಇನ್ನು ನೆಕ್ಸ್ಟ್ ಕ್ವಶನ್ ಬಂದು, ಓಕೆ, ನಿಮ್ಮ ಡ್ರೀಮ್ ಪ್ಲೇಸ್ ಏನೋ ಹೇಳಿದ್ರಿ. ನಾನು ಮುಹೂರ್ತಧಾರೆ ಸೀರೆ ನಾನು ಯಾವ ಕಲರ್ ಉಟ್ಕೊಂಡಿದ್ದು? ಮುಹೂರ್ತಧಾರೆ ಸೀರೆ ನೀನು ವೈಟ್ ಸೀರೆನೇ ತಗೊಂಡೆ. ಮುಹೂರ್ತಕ್ಕೆಲ್ಲ ಇವಾಗ ಟ್ರೆಂಡಿಂಗ್ ಇದೆ ಅಂತ ವೈಟ್ ಸೀರೆನೇ ಸೆಲೆಕ್ಟ್ ಮಾಡಿಕೊಂಡೆ. ಚೆನ್ನಾಗಿತ್ತು ಅದು. ವೈಟ್ ಸೀರೆ, ಅದು ಯಾವ ಕಾಂಬಿನೇಷನು? ಅದು ಒಂದು ಸ್ವಲ್ಪ ಲೈಟ್ ಎಲ್ಲೋ ಮಿಕ್ಸ್ ಇತ್ತು. ತಪ್ಪು ತಪ್ಪು ತಪ್ಪು. ಯಾವುದು? ಓಕೆ, ನಾನು ಮದುವೆ ಟೆನ್ಷನಲ್ಲಿ ನೋಡೋಕ್ಕಾಗಲಿಲ್ಲ ಕಣಮ್ಮ. ತಾಳಿ ಕಟ್ಟೋರು ಯಾರು? ತಾಳಿ ಕಟ್ಟಲ್ಲಿ ನಾನು ಟೆನ್ಷನ್ ಆಗ್ಬಿಟ್ಟಿದ್ದೆ ಆ ಟೈಮಲ್ಲಿ. ಹಂಗಾಗಿ ಸೀರೆ ಎಲ್ಲ ಅಬ್ಸರ್ವ್ ಮಾಡಿ, ಒಟ್ಟಿನಲ್ಲಿ ವೈಟ್ ಸೀರೆ ಥರ ಕಾಣ್ತು ನನಗೆ. ನೋ ಕರೆಕ್ಟಾಗಿ ಹೇಳ್ಬೇಕು. ಹೌದಾ? ಸರಿ, ನಾನು ಫೋಟೋ ನೋಡಿ ಹೇಳ. ಫೋಟೋ ನೋಡಿ ಹೇಳಕ್ಕೆ ನೀನೇ ಬೇಕಾ? ಹೇಳ್ರಿ ಬೇಗ. ಸ್ವಲ್ಪ ಲೈಟ್ ಎಲ್ಲೋ ಇಷ್ಟ ಥರ ಇತ್ತು. ನೋ 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 ನಾ ಎಲ್ಲೋ ಸೀರೆ ಎಲ್ಲೋ ಬಳೆ ಸಸ್ರು ಹಾಕೊಂಡಿದ್ದು. ಅಂದರೆ ಅದೇ ಸ್ವಲ್ಪ ವೈಟ್ ಸ್ಯಾರಿ, ಬಾರ್ಡ್ರ್ ಬಂದು ಸಿಲ್ವರ್ ಬಾರ್ಡ್ರ್ ಥರ ಏನೋ ಇತ್ತು. ಹೌದಾ? ಗೊತ್ತಾಗ್ತಿಲ್ವಲ್ಲ? ಗಿಸ್ ಮಾಡಿ ಹೇಳಿ. ಗೊತ್ತಾಗ್ತಿಲ್ಲ, ಹೇಳಮ್ಮ ನೀನೆ. ತಪ್ಪು, ಹೇಳು. ನೋ ಐಡಿಯಾ. ಬ್ಲೂ ಸ್ಯಾರಿ, ವೈಟ್ ಸೀರೆನೇ, ಅದೇ ಬ್ಲೂ ಕಾಂಬಿನೇಷನ್. ಬ್ಲೂ ಕಲರ್ ಇತ್ತಾ? ಹಾಂ, ಗೊತ್ತಿಲ್ವಾ? ನೀವೇ ಕೊಡಿಸಿದ್ದು. ಹೌದಾ? ಎಲ್ಲ ಮರ್ತಿದ್ದೀರಾ? ಓಕೆ ಫ್ರೆಂಡ್ಸ್, ವಿಡಿಯೋ ನೋಡ್ಕೊಂಬಂದ್ರಲ್ಲ ಹಸ್ಬೆಂಡ್ ಜೊತೆ. ಇನ್ನೂ ಒಂದು ಕ್ವಶನ್ ಕೇಳೋದು ಬಾಕಿ ಇತ್ತು, ಆದರೆ ಹಸ್ಬೆಂಡ್ ಕಾಲಿಂಗ್ ಬಂತು, ಹಂಗಾಗಿ ಹೋದರು. ಈ ವಿಡಿಯೋಗೆ ಇಷ್ಟ ಆಗಿರೋ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಹೊಸ ವಿಡಿಯೋ ಜೊತೆಗೆ ಬಂದು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.
ನೆಕ್ಸ್ಟ್ ಪ್ರೀವಿಯಸ್ ವ್ಲಾಗ್ ಇರುತ್ತಲ್ಲ ಅವನ್ನೆಲ್ಲ ನೋಡ್ಕೊಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ತಾಯಿರಿ. ವ್ಯೂಸ್ ಬರ್ತಿದೆ, ಅದು ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾಯಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ಮಾಡಿ. ನೆಕ್ಸ್ಟು ನಾನು ವೀಡಿಯೋ ಹಾಕಿದಾಗ ಫಸ್ಟ್ ನಿಮಗೆ ಬರುತ್ತೆ ವೀಡಿಯೋ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಓಕೆ, ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.